ಇದು ಇನ್ನೊಂದು ಋತುಮಾನದ ವೆರೈಟಿ ರುಚಿಯ ಹಸಿರು ಚೆನ್ನ ಮಸಾಲ ರೈಸ್ ಆರ್ ಎಳೆ ಉರುಗಡಲೆ ಮಸಾಲೆ ಅನ್ನ, ರಿಚ್ ಇನ್ ಫೈಬರ್ ವಿಟಮಿನ್ಸ್ ಆ್ಯಂಡ್ ಸ್ಟ್ರೆಂತ್. ಹಾಗೆ ನಾಲಿಗೆಗೆ ಮುದ ನೀಡುವ ಅತಿ ಸುಲಭದ ಚೆನ್ನ ಮಸಾಲ ರೈಸ್. ಡಿಸೆಂಬರ್ ಜನವರಿ ಇದರ ಸೀಸನ್. ಬಾಣಲೆಗೆ 4 ಚಮಚ ಎಣ್ಣೆ ಹಾಕಿ ಕಾದ ನಂತರ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕಿ ಘಮ ಬರುವಂತೆ ಕೆಂಪಗಾಗುವಂತೆ ಹದವಾಗಿ ಹುರಿದುಕೊಳ್ಳಬೇಕು. ಕರಿಬೇವು, ಧನಿಯಾ ಕಾಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಂಡು ನಂತರ ಅದಕ್ಕೆ ಜೀರಿಗೆ, ಹಸಿಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಬೇಕು. ಇಲ್ಲಿ ನಾನು ಒಣ ಕೊಬ್ಬರಿ ಹಾಕಿದ್ದೇನೆ. ಅದರ ಬದಲು ಫ್ರೆಶ್ ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಸಖತ್ ರುಚಿ ಕೊಡುತ್ತದೆ. ಹುರಿದುಕೊಳ್ಳಬೇಕು. ಎಲ್ಲವನ್ನು ಚೆನ್ನಾಗಿ ಹುರಿದುಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಸಹ ಹುರಿದು ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡಿಕೊಳ್ಳಬೇಕು. ಮತ್ತು ಬಾಣಲೆಗೆ 3-4 ಚಮಚ ಎಣ್ಣೆ ಹಾಕಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಹುರಿದು ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಕೆಂಪಗಾಗುವಂತೆ ಹುರಿದುಕೊಂಡು ನಂತರ ಅದಕ್ಕೆ ಕುದಿಸಿದ ಹಸಿರು ಹುರಿಗಡಲೆ ಅಥವಾ ಗ್ರೀನ್ ಚೆನ್ನ, ಇಂಗು ಸೇರಿಸಿ ಘಮ ಬರುವಂತೆ ಹುರಿದುಕೊಂಡು ನಂತರ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಸಿ ಬೇಕಾಗುವಷ್ಟು ಉಪ್ಪು ಸೇರಿಸಿ ನಂತರ ಅದಕ್ಕೆ ಚೆನ್ನಾಗಿ ಬಿಡಿಯಾಗಿ ಮಾಡಿದಂಥ ಅನ್ನವನ್ನು ಸೇರಿಸಿ ಕಟ್ ಆ್ಯಂಡ್ ಫೋಲ್ಡ್ ವಿಧಾನದಲ್ಲಿ ಅನ್ನವನ್ನು ಮುಚ್ಚುತ್ತಾ ಹೋದರೆ ಅನ್ನ ತುಂಡಾಗುವುದಿಲ್ಲ, ನುಚ್ಚಾಗುವುದಿಲ್ಲ. ನಂತರ ಮೇಲೆ ಶೃಂಗಾರಕ್ಕೆ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸವನ್ನು ಹಿಂಡಿ ರುಚಿ ನೋಡಿದರೆ ನಿಮಗೆ ಗಮ್ಮತ್ತಾದ ಒಂದು ಅದ್ಭುತವಾದ ಸೀಸನ್ನಲ್ಲಿ ಶಕ್ತಿ ನೀಡುವಂಥ, ದೇಹಕ್ಕೆ ಶಕ್ತಿ ನೀಡುವಂತಹ ರೋಗ ನಿರೋಧಕ ಪ್ರಕೃತಿಯ ಕೊಡುಗೆಯೊಂದಿಗೆ ನಿಮಗೆ ಬಾಯಿ ರುಚಿ ನೀಡುವಂತಹ ಅನ್ನವನ್ನು ತಯಾರಿಸಿಕೊಂಡು ತಿಂದರೆ ಬಹಳ ಒಳ್ಳೆಯದು. ಈ ಋತುಮಾನ ಅಥವಾ ಸೀಸನ್ನಲ್ಲಿರೋ ಫುಡ್ ಇವೆಯಲ್ಲ, ಅವು ಆ ಕಾಲದಲ್ಲಿ ಬರುವ ರೋಗಗಳಿಗೆ ಪ್ರಕೃತಿ ನೀಡುವ ಅದ್ಭುತ ಔಷಧಗಳು. ನಮ್ಮ ದೇಹ 70-80% ಗಟ್ಟಿತನವನ್ನು ಪಡೆದುಕೊಳ್ಳುತ್ತದೆ. ಚಳಿ ಬಿಸಿಲನ್ನು ತಡೆದುಕೊಳ್ಳುವ ಶಕ್ತಿ ದೇಹದ ಒಳಗೆ ಉತ್ಪತ್ತಿಯಾಗುತ್ತದೆ.